ಜೆಡಿಎಸ್ ಜೊತೆ ಮೈತ್ರಿಯನ್ನ ಕಾಂಗ್ರೆಸ್ ಮನಸ್ಸುಗಳು ಒಪ್ಪಿಕೊಂಡಿಲ್ಲ. ಜೆಡಿಎಸ್ ಜೊತೆ ಮೈತ್ರಿ ಪಕ್ಷದ ನಾಯಕರಿಗೆ ಇಷ್ಟ ಇರಲಿಲ್ಲ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿಯನ್ನ ಕಾಂಗ್ರೆಸ್ ಮನಸ್ಸುಗಳು ಒಪ್ಪಿಕೊಂಡಿಲ್ಲ ಅಂತ ಹೇಳಿ ಜೆಡಿಎಸ್ ಜೊತೆ ಮೈತ್ರಿ ಪಕ್ಷದ ನಾಯಕರಿಗೂ ಕೂಡ ಇಷ್ಟ ಇರಲಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮನಗರ ಉಪಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಬೇಡವೇ ಬೇಡ, ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ನಮ್ಮ ವಿರೋಧ ಇದೆ, ಮೈತ್ರಿ ಸರ್ಕಾರದ ವಿರುದ್ಧ ಈಗ ಧ್ವನಿ ಎತ್ತಿದ್ದಾರೆ ಎಂಎಲ್ಸಿ ಲಿಂಗಪ್ಪ. ರಾಮನಗರದಲ್ಲಿ ಎಂಎಲ್ಸಿ ಲಿಂಗಪ್ಪ ಅವರು ಈ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿಯನ್ನ ಯಾವುದೇ ಕಾಂಗ್ರೆಸ್ ಮನಸ್ಸುಗಳು ಒಪ್ತಾ ಇಲ್ಲ, ಒಪ್ಪಿಕೊಂಡಿಲ್ಲ ಅನ್ನೋದನ್ನ ಕೂಡ ಈಗಾಗಲೇ ಹೇಳಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಪಕ್ಷದ ನಾಯಕರಿಗೆ ಇಷ್ಟ ಇರಲಿಲ್ಲ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗ ಮೈತ್ರಿ ಎಲ್ಲ ರಾಮನಗರ ಕ್ಷೇತ್ರ ಜಾತ್ಯತೀತ ಜನತಾ ದಳದ್ದು ಅವ್ರು ಪ್ರತಿನಿಧಿಸಿದ್ರು. ಅವ್ರಿಗೆ ಬಿಟ್ಕೊಳ್ಳೋಂತಕ್ಕಂಥ ಮಾತು ಬಂದರೆ ಅದನ್ನು ಪ್ರಬಲವಾಗಿ ನಾವು ವಿರೋಧ ಮಾಡ್ತೀವಿ. ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ನಮ್ಮ ಚುನಾವಣಾ ಅಭ್ಯರ್ಥಿ ಗಳಿಸಿದಂಥ ಮತಗಳು ಯಾರೂ ಕೂಡ ಸದನ ತಳ್ಳಾಕಲ್ಲ. 70,000 ಉಪಚುನಾವಣೆ ಬಂದಿದೆ ಸಾಹೇಬ್ರೆ, ಮತ್ತೆ ನೀವು ಅಭ್ಯರ್ಥಿ ಆಗ್ತೀರಾ ಅಂತ. ಹ್ಞೂ ಅಂದರೆ ಅವರೇ ನಮ್ಮ ಅಭ್ಯರ್ಥಿ. ಮೊದಲನೇ ಪ್ರಾಶಸ್ತ್ಯ ಅವರಿಗೆ. ಅವ್ರಾಗಲ್ಲ ಅಂದರೆ ನಮ್ಮಲ್ಲೇ ಯಾರು ಕಂಟೆಕ್ಟ್ ಮಾಡೋದನ್ನ ಕೇಳ್ತೀವಿ. ಯಾರೂ ಇಲ್ಲ ಅಂದರೆ ನೋಡಿ, ಸಿಎಂ ಲಿಂಗಪ್ಪ ಅಪ್ಲಿಕೇಶನ್ ಹಾಕ್ತಾರೆ, ಇಡೀ ಕ್ಷೇತ್ರದಲ್ಲಿ ಕೈಗೊಳ್ಳೋದು ಎಷ್ಟೋ ಅಷ್ಟೇ ನಮಗೆ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಅಷ್ಟಕ್ಕೆ ನಾವು ಬದಲಾಗಿ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿಎಂ ಲಿಂಗಪ್ಪ ಅವರೇ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಈಗ ಜೆಡಿಎಸ್ ಜೊತೆ ಮೈತ್ರಿ ಪಕ್ಷದ ನಾಯಕರಿಗೆ ಇಷ್ಟ ಇರಲಿಲ್ಲ, ಕಾಂಗ್ರೆಸ್ ಮನಸ್ಸುಗಳು ಒಪ್ಪಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಈಗಲೂ ಕೂಡ ಅದೇ ರೀತಿಯ ಮನಸ್ಥಿತಿ ಇದೆಯಾ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ? ಅದ್ಯಾರಮ್ಮ ನಿಮ್ಗೆ ಹೇಳಿದ್ರು? ನಾನು ಆತರ ಹೇಳಿಲ್ಲ. ನೀವು ಮತ್ತೆ ನಿಮ್ಮ ಬೈಟೆ ಇದೆ ಸರ್, ನೀವು ಹೇಳಿದ ಮಾತೇ ಇದೆ. ಸುಮ್ನೆ ನಮ್ಗೆ ಅದೇನೆ ಈ ಮಾಧ್ಯಮದವ್ರ ಹತ್ರ ಏನ್ ಮಾತಾಡಿದ್ರು ಕಷ್ಟನೇ. ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತಿರ್ಸ್ಕೋತಾರ ಅದನ್ನ. ಸರ್ ನೀವು ಹೇಳಿದ ಮಾತನ್ನೇ ಮೇಡಮ್, ನಾನು ಈ ನಾಯಕರಿಗೆ ಇಷ್ಟ ಇರ್ಲಿಲ್ಲ ಅಂತ ನಾನು ಹೇಳಲಿಲ್ಲ. ನನಗೆ ನಾಯಕರ ಮನಸ್ಸು ಏನೇನಂತ ಗೊತ್ತಿಲ್ಲ. ರಾಮನಗರ ತಾಲ್ಲೂಕಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಈ ಮೈತ್ರಿ ಆಗಿರ್ತಕ್ಕಂಥದ್ದು ಇನ್ನೂ ನಮ್ಗೆ ಮೈತ್ರಿ ಆಗಿದೀವಿ ಅಂತ ಅನ್ಸ ಇಲ್ಲ ಅಂದಿದ್ದೀನಿ. ಅಂದ್ರೆ ಈಗ ರಾಮನಗರಕ್ಕೆ ಮಾತ್ರ ಸೀಮಿತನಾ ಹಾಗಾದ್ರೆ? ಈಗ ಆಲ್ರೆಡಿ ಮೈತ್ರಿ ಹೌದು, ನಮ್ಮ ಮಾತು ರಾಮನಗರಕ್ಕೆ ಮಾತ್ರ ಸೀಮಿತವಾಗಿತ್ತು. ಸರ್ ಅದನ್ನ ಹೇಗ್ ಸರ್ ಬೇರ್ಪಡಿಸೋದು? ಈಗ ಇಡೀ ಒಂದು ಕರ್ನಾಟಕದಲ್ಲೇ ಮೈತ್ರಿ ಬೇರ್ಪಡಿಸೋದು? ಕೇಳಿ, ನಾನು ಮೇಲ್ಮಟ್ಟದ ಆಗಿರ್ತಕ್ಕಂಥದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಇಲ್ಲ. ರಾಮನಗರ ಕ್ಷೇತ್ರದ ಬಗ್ಗೆ ನಮ್ಗೆ ಇಲ್ಲಿ ಒಡಂಬಡಿಕೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಯಾರ ಇಷ್ಟಕ್ಕೂ ಕೂಡ ಅದು ಬಂದಿಲ್ಲ ಅಂತ ಹೇಳಿದೀನಿ. ಈಗ ಉಪಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಬೇಡ ಅಂತಾನು ಹೇಳಿದಿರಿ ನೀವು? ಅದು ಹೇಳಿದೀವಿ. ಹೌದು. ಹಾಗಾದ್ರೆ ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನ ಹಾಕ್ಬೇಕು. ಹಾಕ್ಲಿಲ್ಲ ಅಂದ್ರೆ, ಯಾರು ನಿಲ್ಲಲ್ಲ ಅಂದ್ರೆ ನಾನು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ನಾನೇ ಚುನಾವಣೆಗೆ ಕಂಟೆಸ್ಟ್ ಮಾಡ್ತೀನಿ. ಅಂದ್ರೆ ಈಗ ಒಂದು ವೇಳೆ ಅಲ್ಲಿ ಮೈತ್ರಿ ಆಗಿ ಬೇಡ, ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಹಾಕೋದು ಬೇಡ ಅಂತ ಹೇಳಿ ಮಾತುಕತೆಗಳು, ಲಿಂಗಪ್ಪ ಕ್ಯಾಂಡಿಡೇಟ್ ಆಯ್ತಾನೆ. ಲಿಂಗಪ್ಪ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಇಂದ ನನ್ಗೆ ಟಿಕೆಟ್ ಕೊಡ್ತಾರೆ. ನನ್ನ ಇದು ಹಣೆಪಟ್ಟಿ ನಿಷ್ಠಾವಂತ ಕಾಂಗ್ರೆಸ್ನವರ ಅಭ್ಯರ್ಥಿ ಸಿಎಂ ಲಿಂಗಪ್ಪ. ಓಕೆ, ಅದನ್ನೇ ಹೇಳ್ತಿರೋದು. ಕಾಂಗ್ರೆಸ್ ನಲ್ಲಿ ಯಾವುದೇ ಅಭ್ಯರ್ಥಿ ಇಲ್ಲದಿದ್ರು ಕೂಡ ಸಿಎಂ ಲಿಂಗಪ್ಪ ಅವರು ನಿಲ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಲ್ಲದೆ ಅಂತ. ಹೌದು. ಹೌದು. ಓಕೆ, ಹಾಗಾಗಿ ಈಗ ನಿಮ್ಮ ಮಾತಿನ ಪ್ರಕಾರ ಹಾಗಾದ್ರೆ ಇಲ್ಲಿ ಮೈತ್ರಿ ಬೇಡವೇ ಬೇಡ ರಾಮನಗರದಲ್ಲಿ ಅಂತ ಆಯ್ತು. ಅಲ್ಲಿ ಒಂದ್ ವೇಳೆ ಈಗ ಅಲ್ಲಿ ಇಲ್ಲ, ನಾಯಕರುಗಳು ಬೇಡ, ಅಲ್ಲಿ ನಮ್ದು ಮೈತ್ರಿ ಸರ್ಕಾರ ಇದೆ, ಹಾಗಾಗಿ ರಾಮನಗರದಲ್ಲಿರುವಂತದ್ದು ಜೆಡಿಎಸ್ ಬೆಲ್ಟ್, ಆ ತರದ ಮಾತುಗಳು ಕೇಳಿ ಬಂದ್ರು ಕೂಡ ನೀವು ನಿಲ್ತೀರಿ ಹಾಗಾದ್ರೆ? ಹೌದು. ಪಕ್ಷದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ನೀವು ಅದಕ್ಕೆ ಏನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ? ಇಲ್ಲ.
ಓಕೆ, ಹಾಗಾದ್ರೆ ನೀವು ಇಷ್ಟೆಲ್ಲ ಮಾತು ಹೇಳಿದ್ರಿ, ಅಂದ್ರೆ ಕಾಂಗ್ರೆಸ್ ಮನಸ್ಸುಗಳು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ, ಹಾಗಾದ್ರೆ ಇದು ಕೂಡ ಅಲ್ಲಿಗೆ ಆಡ್ ಆಯ್ತಲ್ವಾ ಅಂತ ಹೇಳಿ? ಯಾವುದು? ಈಗ ಜೆಡಿಎಸ್ ಜೊತೆ ಮೈತ್ರಿ ಆಗುವಂತದ್ದು ನೀವು ಕೇವಲ ರಾಮನಗರಕ್ಕೆ ಮಾತ್ರ ಅಂತ ನೀವು ಹೇಳ್ತಾ ಇದ್ರಿ. ಒಂದು ರಾಮನಗರ ಕೂಡ ಇಡೀ ಕರ್ನಾಟಕದಲ್ಲಿ ಅಥವಾ ಮೈತ್ರಿ ಸರ್ಕಾರದಲ್ಲಿ ಒಂದು ಭಾಗ ಅಲ್ವಾ? ಹಾಗಾದ್ರೆ ಅದು ಯಾರು ಅನ್ಕೋಬಹುದು ಅಷ್ಟೇ, ನಮ್ಗಿಲ್ಲ. ನಾವು ಕಡಾಖಂಡಿತವಾಗಿ ನಾವು ಜೆಡಿಎಸ್ ಜೊತೆಲಿ ಬೆರೆತೂ ಇಲ್ಲ, ಬೆರೆಯೋದು ಇಲ್ಲ. ಅಂದ್ರೆ ಇಡೀ ಈಗ ಮೈತ್ರಿ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಇರೋದು, ಹಾಗಾದ್ರೆ ಇನ್ನು ಕೂಡ ನೀವು ಒಪ್ಕೊಂಡಿಲ್ಲ ಅಂತ ಆಯ್ತು ಅಲ್ಲಿಗೆ? ನಾನು ಒಪ್ಲಿ ಬಿಡ್ಲಿ ಅದ್ರ ಪ್ರಶ್ನೆ ಬರೋದೇ ಇಲ್ಲ ಮೇಡಮ್. ಈಗ ಅಲ್ಲಿ ದೊಡ್ಡವರು ತೀರ್ಮಾನ ಮಾಡಿದ್ದಾರೆ, ಮೈತ್ರಿ ಆಗಿದೆ. ಅದೇ ಈಗ ಇಲ್ಲೂ ಕೂಡ ಅದೇ ತೀರ್ಮಾನ ಆದ್ರೆ, ದೊಡ್ಡವರೇ ತೀರ್ಮಾನ ಮಾಡಿದ್ರೆ ರಾಮನಗರದಲ್ಲೂ ನಮ್ಮ ಪಕ್ಷ ಉಳಿಸ್ಬೇಕು ನಾವು. ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ 70,000 ಮತ ತಗೊಂಡಿರೋದು. ನಾಳೆ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಹಾಕ್ಲಿಲ್ಲ ಅಂದ್ರೆ ಆ 70,000 ಜನ ಮತದಾರನ ಎಲ್ಲಿಗೆ ತಗೊಂಡೋಗೋಣ ನಾನು? ಹಾಗಾದ್ರೆ ಅವರನ್ನ ಬಂಧಿಸಿ ಇಡೋದು. ನಿಮ್ಮ ಮಾತನ್ನ ನಿಮ್ಮ ಪಕ್ಷದ ನಾಯಕರು ಕೇಳ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅಮ್ಮ, ಅವ್ರು ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಕೇಳೋದಂತೂ ನಮ್ ಕರ್ತವ್ಯ, ನಾವ್ ಹೇಳ್ತೀವಿ. ಕೇಳದೆ ಇದ್ರೆ ಅನ್ಯ ಮಾರ್ಗಗಳು ಅನೇಕ ಇದಾವೆ. ಓಕೆ, ಹಾಗಾಗಿ ಖಂಡಿತವಾಗ್ಲೂ ಕೂಡ ನೀವು ನಿಲ್ತೀರಾ ಎಲೆಕ್ಷನ್ಗೆ ಅಂದ್ರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಅಂದಾಗ ನಾನು ಅಭ್ಯರ್ಥಿ ಆಗ, ಅಥವಾ ಇನ್ಯಾರ ನನಗಿನ್ನ ಸಮರ್ಥರು ನಾವು ನಿಲ್ತೀವಿ ಅಂದ್ರೆ ಅವ್ರಿಗೆ ಬೆಂಬಲ ಕೊಡ್ತೀವಿ. ಓಕೆ, ಇಲ್ಲ ಯಾರು ಇಲ್ಲ ಅಂದ್ರೆ ಸಿಎಂ ಲಿಂಗಪ್ಪ ಇದ್ದೇವನೇ. ಓಕೆ, ಒಬ್ಬ ಅಭ್ಯರ್ಥಿ ಆಕಾಂಕ್ಷಿ ಇದೀರಿ ಅಂತ ಹೇಳಿದ್ರಿ. ಧನ್ಯವಾದಗಳು ಸಿಎಂ ಲಿಂಗಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಬೆಂಗಳೂರಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಗೌರಿ ಕೊಂದ ಹಂತಕರು ಇದ್ದ ಮನೆಯನ್ನ ಕೇಳಿ ಬೆಚ್ಚಿ ಬಿದ್ದಿದೆ ಎಸ್ಐಟಿ. ಗೌರಿ ಹತ್ಯೆಗೆ ಪ್ಲಾನ್ ಮಾಡಿದ್ರು ಹಂತಕರು, ಬಾಡಿಗೆ ಮನೆಯಲ್ಲಿದ್ರು. ಹಂತಕರು ಬಾಡಿಗೆಗೆ ಇದ್ದಂತಹ ಮನೆ ಪೊಲೀಸ್ ಅಧಿಕಾರಿಗೆ ಸೇರಿದ್ದು. ಮಾಗಡಿ ರಸ್ತೆ ಬಳಿಯ ಕಡಬಗೆರೆ ಕ್ರಾಸ್ ಅಲ್ಲಿರುವಂತಹ ಈ ಮನೆ ಪೊಲೀಸ್ ಅಧಿಕಾರಿಗೆ ಸಂಬಂಧಪಟ್ಟಂತಹ ಮನೆ, ಬಾಡಿಗೆ ಮನೆಯಲ್ಲಿದ್ರು ಅನ್ನುವಂಥದ್ದು. ಹತ್ಯೆಗೂ ಮುನ್ನ ಪೊಲೀಸ್ ಅಧಿಕಾರಿ ಮನೆಯಲ್ಲಿ ಬಾಡಿಗೆಗೆ ಇದ್ರು. ಪೊಲೀಸ್ ಅಧಿಕಾರಿಗೆ ಸೇರಿದಂತಹ ಮನೆಯಲ್ಲಿ ಸ್ಕೆಚ್ ಅನ್ನ ಹಾಕಿದ್ರು ಹಂತಕರು. ಆರೋಪಿ ಸುರೇಶ್ ಹೆಸರಲ್ಲಿ ಈ ಒಂದು ಮನೆಯನ್ನ ಕೂಡ ಆರೋಪಿಗಳು ಬಾಡಿಗೆಗೆ ಪಡೆದುಕೊಂಡಿದ್ರು. ಸುರೇಶ್ನನ್ನ ಬಳಸಿಕೊಂಡು ಅಮೋಲ್ ಕಾಳೆ ಇತರೆ ಆರೋಪಿಗಳು ಕೂಡ ಸ್ಕೆಚ್ ಹಾಕಿದ್ದಾರೆ. ಇಡೀ ಪ್ರಕರಣದ ಬಗ್ಗೆ ಪೊಲೀಸ್ ಅಧಿಕಾರಿಗೆ ಯಾವುದೇ ಮಾಹಿತಿ ಕೂಡ ಇರಲಿಲ್ಲ. ತನ್ನ ಸಂಬಂಧಿಯೊಬ್ಬರಿಗೆ ಮನೆಯ ಜವಾಬ್ದಾರಿಯನ್ನ ಕೂಡ ಇದೇ ಪೊಲೀಸ್ ಅಧಿಕಾರಿ ನೀಡಿದ್ರು. ಇನ್ನು ಬಾಡಿಗೆದಾರರ ಪೂರ್ವಾಪರ ವಿಚಾರಿಸದೆ ಬಾಡಿಗೆಗೆ ನೀಡಿದ್ದ ಪೊಲೀಸ್ ಅಧಿಕಾರಿಯ ಸಂಬಂಧಿ ಮನೆ ಬಾಡಿಗೆ ನೀಡಿ ಪೇಚಿಗೆ ಸಿಲುಕಿಕೊಂಡಿದ್ದಾರೆ ಈಗ ಆ ಪೊಲೀಸ್ ಅಧಿಕಾರಿ. ಆ ಮನೆಯಲ್ಲೂ ಕೂಡ ಎಸ್ಐಟಿ ತಂಡ ಮಹಜರನ್ನ ನಡೆಸಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ಪೊಲೀಸ್ ಅಧಿಕಾರಿಯ ಮನೆಯನ್ನೇ ಬಾಡಿಗೆಗೆ ಪಡ್ಕೊಂಡು ಇಷ್ಟೆಲ್ಲ ಸ್ಕೆಚ್ ಅನ್ನ ಹಾಕಿದ್ರೆ ಈ ಗೌರಿ ಕೊಲೆ ಕೇಸ್ನ ಹಂತಕರು ಮಾಡ್ಕೊಂಡಿದ್ರ? ಇದರ ಬಗ್ಗೆ ಯಾವುದೇ ಸುಳಿವು ಕೂಡ ಪೊಲೀಸ್ ಅಧಿಕಾರಿಗೆ ಸಿಕ್ಕಿರ್ಲಿಲ್ವಾ? ಯಾರು ಆ ಪೊಲೀಸ್ ಅಧಿಕಾರಿ? ನವಿತಾ, ಏನು ಎಸ್ಐಟಿ ಅಧಿಕಾರಿಗಳು ಒಂದು ಗೌರಿ ಕೇಸ್ ಒಂದು ತನಿಖೆಯನ್ನ ಮಾಡಿದ ಸಂದರ್ಭದಲ್ಲಿ ಒಂದು ಸ್ಫೋಟಕ ಮಾಹಿತಿ ಅವರ ಕೈಗೆ ಸಿಕ್ಕಿರುವಂತದ್ದು. ಏನು ಆರೋಪಿಗಳು ಬೆಂಗಳೂರಿನಲ್ಲಿ ಉಳ್ಕೊಂಡಿರ್ಬೇಕಾದ್ರೆ ಅವರು ಉಳಿದಿದ್ದಂತ ಮನೆ ಏನಿತ್ತು ಅದು ಒಂದು ಪೊಲೀಸ್ ಅಧಿಕಾರಿಗೆ ಸೇರಿದಂತ ಮನೆ ಅಂತೇಳಿ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಏನು ಪ್ರಮುಖವಾಗಿ ಏನು ಸುರೇಶ್ ಎಂಬಾತ ಕಾಂಟ್ರಾಕ್ಟರ್ ಏನಿದ್ದಾನೆ, ಆತ ಒಂದು ಮನೆಯನ್ನ ಬಾಡಿಗೆ ಪಡ್ಕೊಂಡು ಆ ಮನೆಯಲ್ಲಿ ತನ್ನ ಫ್ಯಾಮಿಲಿ ಜೊತೆ ವಾಸವಾಗಿದ್ದ. ಆದ್ರೆ ವಾಸ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಫ್ಯಾಮಿಲಿಯನ್ನ ಸುಮಾರು ಒಂದು 15ರಿಂದ 20 ದಿನಗಳ ಕಾಲ ತನ್ನ ಊರಿಗೆ ಕಳಿಸ್ಕೊಟ್ಟಿದ್ದ. ಆ 15-20 ದಿನಗಳ ಒಂದು ಗ್ಯಾಪ್ ನಲ್ಲಿ ಈ 4 ಹಂತಕರು ಆ ಮನೆಯಲ್ಲಿ ಸುಮಾರು ಒಂದು 20 ದಿನ ಸೆಟ್ಲ್ ಆಗಿರ್ತಾರೆ. 20 ದಿನ ಸೆಟ್ಲ್ ಆಗಿ ಅಲ್ಲಿ ಗೌರಿಯನ್ನ ಯಾವ ರೀತಿ ಹತ್ಯೆ ಮಾಡಬೇಕು ಮತ್ತೆ ಏನೆಲ್ಲ ನಾವು ತಯಾರಿಗಳನ್ನ ಮಾಡ್ಕೊಳ್ಬೇಕು ಬೆಂಗಳೂರಿನಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಅಮೋಲ್ ಕಾಳೆ, ಪರಶುರಾಮ್ ವಾಗ್ಮೋರೆ ಹಾಗೂ ಮೊನ್ನೆ ಇತ್ತೀಚೆಗೆ ಬಂಧಿತರಾದಂತಹ ಅಮಿತ್ ರಾಮಚಂದ್ರ ಏನಿದ್ರೆ ಇವರೆಲ್ಲ ಸಹ ಅದೇ ಮನೆಯಲ್ಲೇ ಒಂದು ಉಳ್ಕೊಂಡು ಒಂದು ರೂಪುರೇಷೆಗಳನ್ನ ಪ್ಲಾನ್ ಮಾಡ್ಕೊಂಡಿದ್ರು. ಏನು ಯಾವ ರೀತಿ ನಾವು ಗೌರಿ ಮನೆಗೆ ಹೋಗ್ಬೇಕು ಮತ್ತೆ ಗೌರಿ ಮನೆ ಬಳಿ ಆಕೆಯನ್ನು ಹತ್ಯೆ ಮಾಡಿ ಮತ್ತೆ ನಾವು ಯಾವ ರೀತಿ ಬೆಂಗಳೂರಿನಿಂದ ಹೊರಗಡೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಚಿತ್ರಣವನ್ನ ಆ ಒಂದು ಮನೆಯಲ್ಲಿ ಅವರು ರೂಪಿಸಿದ್ರು ಅಂತೇಳಿ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂತದ್ದು. ಹಾಗೂ ಆ ಮನೆ ಯಾರ್ದು ಮತ್ತೆ ಯಾರಿಗೆ ಸೇರಿದ್ದು ಅನ್ನೋದು ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಅದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೇರಿದ್ದು ಅಂತೇಳಿ ಈಗ ಗೊತ್ತಾಗಿದೆ. ಮತ್ತೆ ಈಗಾಗಲೇ ಪೊಲೀಸರು ಸಹ ಒಂದು ತನಿಖೆಯನ್ನ ಮಾಡಿದ್ದಾರೆ. ಆದ್ರೆ ತನಿಖೆ ವೇಳೆ ಆ ಮನೆ ಮತ್ತೆ ಪೊಲೀಸ್ ಅಧಿಕಾರಿ ಒಂದು ನಡುವೆ ಯಾವುದೇ ರೀತಿಯ ಒಂದು ಮಾಹಿತಿ ಇರಲಿಲ್ಲ ಅಂತೇಳಿ ಒಂದು ಮಾಹಿತಿ ಸಹ ಸಿಕ್ಕಿರುವಂತದ್ದು. ಯಾಕಂದ್ರೆ ಪೊಲೀಸ್
ಪೊಲೀಸ್ ಅಧಿಕಾರಿ ಒಬ್ಬ ಸಂಬಂಧಿ ಆ ಮನೆಯನ್ನು ನೋಡ್ಕೊಳ್ತಿರ್ತಾರೆ. ಆತನಿಗೆ ಒಂದು ಉಸ್ತುವಾರಿಯನ್ನು ಸಹ ಕೊಟ್ಟಿದ್ರು. ಅವರೇ ಮನೆಗೆ ಬಾಡಿಗೆಗೆ ಬರುವಂತದ್ದು ಮತ್ತೆ ಬಾಡಿಗೆ ಹಣವನ್ನ ಕಲೆಕ್ಟ್ ಮಾಡಿ ಆ ಒಂದು ಪೊಲೀಸ್ ಅಧಿಕಾರಿಗೆ ಒಂದು ಹಣವನ್ನು ವರ್ಗಾವಣೆ ಮಾಡುವಂತ ಕೆಲಸವನ್ನು ಸಹ ಮಾಡ್ತಿದ್ರು. ಆದ್ರೆ ಈ ಎಲ್ಲ ಒಂದು ಬೆಳವಣಿಗೆಯಿಂದ ಆ ಪೊಲೀಸ್ ಇನ್ಸ್ಪೆಕ್ಟರ್ ಈಗ ಒಂದು ರೀತಿಯಲ್ಲಿ ಪೇಚಿಗೆ ಸಿಲ್ಕೊಂಡು ತನ್ನ ಮನೆಯಲ್ಲಿ ಈ ರೀತಿಯಾದಂತ ಒಂದು ಆರೋಪಿಗಳು ಉಳ್ಕೊಂಡಿದ್ರು ಅಂತೇಳಿ ಈಗ ಒಂದು ಬಾರಿ ಮುಖಭಂಗ ಮತ್ತೆ ಮುಜುಗರಕ್ಕೆ ಈಡಾಗಿದ್ದಾರೆ. ಅಂದ್ರೆ ಮುನಿರಾಜ್, ಈಗ ಅಲ್ಲೂ ಕೂಡ ಮಹಜರಗಳನ್ನಾಗಿರಬಹುದು ಅಥವಾ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡಿದ್ದಾರಾ, ಹೇಗೆ ಅದರ ಜೊತೆಗೆ ಎಷ್ಟು ಟೈಮ್ ಆ ಮನೆಯಲ್ಲೇ ಇದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ ಸಿಗ್ತಾ ಇದೆಯಾ? ನವಿತಾ, ಈಗಾಗಲೇ ತನಿಖೆ ವೇಳೆ ಸುಮಾರು ಒಂದು 20 ದಿನಗಳ ಕಾಲ ಆ ಮನೆಯಲ್ಲಿ ವಾಸವಾಗಿದ್ರು ಮತ್ತೆ ಅಲ್ಲೇ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು ಅಂತೇಳಿ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಏನು ಸುರೇಶ್ ಏನಿದ್ದಾನೆ ಸಿವಿಲ್ ಕಾಂಟ್ರಾಕ್ಟರ್, ಆತ ತನ್ನ ಹೆಸರಿನಲ್ಲಿ ಒಂದು ಬಾಡಿಗೆ ಮನೆಯನ್ನ ಮಾಡ್ಕೊಂಡಿದ್ದ. ಆದ್ರೆ ಆ ಫ್ಯಾಮಿಲಿಯನ್ನ ತನ್ನ ಊರಿಗೆ ಕಳಿಸಿಕೊಟ್ಟ ನಂತರ ಇವರನ್ನ ಕರ್ಕೊಂಡು ಬಂದು ಅಲ್ಲಿ ಅವರಿಗೆ ಊಟೋಪಚಾರ ಇರ್ಬೋದು ಮತ್ತೆ ಏನೆಲ್ಲ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಬೇಕು ಅದೆಲ್ಲವನ್ನು ಸಹ ವ್ಯವಸ್ಥೆ ಮಾಡಿಕೊಟ್ಟಿದ್ದ. ಆದ್ರೆ ಆ ವ್ಯವಸ್ಥೆ ಮಾಡಿಕೊಟ್ಟ ನಂತರ ಸಂದರ್ಭದಲ್ಲಿ ಅವರು ಅಲ್ಲಿ ಒಂದು ಪ್ಲಾನಿಂಗ್ ಅನ್ನ ರೂಪಿಸಿಕೊಂಡು ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಡ್ಬೇಕು ಆರೋಪಿಗಳು, ಅದ್ರ ಬಗ್ಗೆ ಎಲ್ಲ ಒಂದು ಕಂಪ್ಲೀಟ್ ಆಗಿ ಒಂದು ಚಿತ್ರಣವನ್ನ ಆ ಮನೆಯಲ್ಲಿ ರೆಡಿ ಮಾಡಿದ್ರು ಅಂತೇಳಿ ಈಗಾಗಲೇ ಒಂದು ಮಹಜರು ಮತ್ತೆ ತನಿಖೆ ವೇಳೆ ಗೊತ್ತಾಗಿದೆ. ನಿನ್ನೆಯೂ ಸಹ SIT ಅಧಿಕಾರಿಗಳು ಆರೋಪಿಗಳನ್ನು ಮನೆಗೆ ಕರ್ಕೊಂಡೋಗಿ ಒಂದು ಪಂಚನಾಮೆಯನ್ನು ಸಹ ಮಾಡಿದ್ರು. ಆ ಮನೆಯಲ್ಲಿ ಏನೆಲ್ಲ ಮಾಡಿದ್ರು ಮತ್ತೆ ಯಾರೆಲ್ಲ ಇಲ್ಲಿ ಉಳ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಆರೋಪಿಗಳ ಸಮ್ಮುಖದಲ್ಲಿ ಒಂದು ಪಂಚನಾಮೆಯನ್ನು ಸಹ ಅಧಿಕಾರಿಗಳು ಮಾಡಿ ನಂತರ ವಾಪಸ್ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಕೇರಳದ JDS ಘಟಕದಿಂದ ಸಿಎಂ ಕುಮಾರಸ್ವಾಮಿಗೆ ಸನ್ಮಾನ ಮಾಡಲಾಯಿತು. ಕೇರಳದ ಎರ್ನಾಕುಲಂ ಜಿಲ್ಲೆ ಕಲಮೇಶ್ವರಿಯಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ನನ್ನನ್ನು ಕೇರಳಕ್ಕೆ ಕರೆದು ಗೌರವಿಸಿದ್ದಕ್ಕೆ ಆಭಾರಿಯಾಗಿದ್ದೇನೆ ಅಂದರು. ಕೇರಳದಲ್ಲಿ ಸುರಿದ ಭಾರೀ ಮಳೆಯಿಂದ 120ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳುವುದಾಗಿ ತಿಳಿಸಿದರು. ಮೃತರ ಕುಟುಂಬಗಳಿಗೆ ಪಕ್ಷದ ವತಿಯಿಂದ ನೆರವಾಗಲು ಮನವಿ ಮಾಡ್ತೀನಿ ಅಂತ ಸಿಎಂ ಕುಮಾರಸ್ವಾಮಿ ತಿಳಿಸಿದರು. ಕಳೆದ ಬಾರಿ ನಾನು ಅಯ್ಯಪ್ಪ ದರ್ಶನಕ್ಕೆ ಬಂದಿದ್ದೆ. ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದಲೇ ಪೂರ್ಣ ಬಹುಮತ ಇಲ್ಲದಿದ್ರೂ ಸಿಎಂ ಆಗಿದ್ದೇನೆ ಅಂದರು. 2005ರಲ್ಲೂ ಶಬರಿಮಲೆಗೆ ಭೇಟಿ ಕೊಟ್ಟಿದ್ದೆ. 2006ರಲ್ಲಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದೆ ಅಂತ HDK ಹೇಳಿದರು. Last time I visited Shabarimala. At that time our friend Thomas ji was also there in Shabarimala. I told him, because of my visit to Shabarimala with Ayyappa Swami's blessing, I think in future days I will come as a chief minister to Kerala. Same thing is happened now. Because of Lord Ayyappa, I think we even without getting full majority, because of God's grace, I am in this place now. God has given me this strength as a chief minister to serve my state. Even in 2006, I think at that time, our another friend was there in 2005. When I visited Shabarimala, after visiting the Lord Ayyappa Swami and taking the blessing, even in 2006 I became the chief minister. Second time in my life it has happened. Second time it has happened. But with the grace of Swami Ayyappan, I have become the chief minister. I think even without the sufficient number which we have to claim the party to bring in that Karnataka politics. ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆ ಶ್ರೀರಾಮುಲು ಕೊಟ್ಟ ಹೇಳಿಕೆಗೆ ಸಿಎಂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಅವರ ಪಕ್ಷ ಇದ್ದಾಗ ಯಾವುದು ನೆನಪಾಗೋದಿಲ್ಲ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗಲೆಲ್ಲ ಉತ್ತರ ಕರ್ನಾಟಕ ವಿಚಾರ ಬರುತ್ತೆ ಅಂತ ಶ್ರೀರಾಮುಲು ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. Some friends there in Karnataka, when our government comes, they start this northern Karnataka and southern Karnataka. When they are in power, what they have done, they are not delivering. ಸದನದಲ್ಲಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿಗೆ ಜೆಎಂಎಫ್ಸಿ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಯಡಿಯೂರಪ್ಪ ಮೇಲೆ ಪ್ರಕರಣ ದಾಖಲಿಸಲು ಕಲಬುರಗಿ ಜೆಎಂಎಫ್ಸಿ ಕೋರ್ಟ್ ಆದೇಶ ನೀಡಿದೆ. ವಂಚನೆ ರಕ್ತದಲ್ಲೇ ಇದೆ, ವಚನ ಭ್ರಷ್ಟ, ಬೆನ್ನಿಗೆ ಚೂರಿ ಹಾಕೋರು ಅಂದಿದ್ದ ಬಿಎಸ್ವೈ ವಿರುದ್ಧ ಜೆಡಿಎಸ್ ಮುಖಂಡ ಕುಮಾರಸೇನೆ ರಾಜ್ಯಾಧ್ಯಕ್ಷ ವೀರಣ್ಣ ಕೋರಳ್ಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಈ ಹಿನ್ನೆಲೆ ಬಿಎಸ್ವೈ ವಿರುದ್ಧ ಕೇಸು ದಾಖಲಿಸಲು ಕಲಬುರಗಿ ಜೆಎಂಎಫ್ಸಿ ಕೋರ್ಟ್ ಆದೇಶ ನೀಡಿದೆ.
ಮೈಸೂರಿನ ಹಿರೇಹಳ್ಳಿಗೆ ಕುಡುಕರಿಗಾಗಿ ಖಾಕಿ ಭದ್ರತೆಯಲ್ಲಿ ಬಾರ್ ಓಪನ್ ಮಾಡಲಾಗಿದೆ. ಎಚ್ಡಿ ಕೋಟೆಯ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಬಾರ್ ಓಪನ್ ಆಗಿದ್ದು, ಮೊನ್ನೆಯಷ್ಟೇ ಮದ್ಯದಂಗಡಿ ಪರ ವಿರೋಧದ ಪ್ರತಿಭಟನೆ ನಡೆದಿತ್ತು. ಆ ವೇಳೆ ಮಹಿಳೆಯರು ಬಾರ್ ಮುಚ್ಚುವವರೆಗೂ ಪ್ರತಿಭಟಿಸುವ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ಈಗ ಖಾಕಿ ಭದ್ರತೆಯಲ್ಲಿ ಬಾರ್ ಓಪನ್ ಆಗಿದೆ. ಬಾರ್ ಓಪನ್ ಆಗಿರುವುದನ್ನು ವಿರೋಧಿಸಿ ಪ್ರತಿಭಟನೆಗಳು ಮತ್ತೆ ಶುರುವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಒಂದ್ ಕಡೆ ಪರ ವಿರೋಧದ ಪ್ರತಿಭಟನೆ ಕೂಡ ಆಗ್ತಾನೆ ಇದೆ, ಬಾರ್ ಓಪನ್ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ. ಆದ್ರೆ ಈಗ ಖಾಕಿ ಭದ್ರತೆಯಲ್ಲೇ ಓಪನ್ ಮಾಡಲಾಗಿದೆ. ಏನ್ ಹೇಳ್ತಾರೆ ಅಲ್ಲಿನ ಜನ? ಪ್ರತಿಭಟನೆ ಮತ್ತೆ ಆರಂಭ ಆಗಿದೆಯಾ? ನವಿತಾ, ಇದೊಂದು ರೀತಿಯ ಅಪರೂಪವಾದಂತ ಘಟನೆ. ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿಯಲ್ಲಿ ಈ ರೀತಿಯಾದಂತ ಒಂದು ಘಟನೆ ನಡೆದಿದೆ. ಏನು ಆ ಊರಿನಲ್ಲಿ ಬಾರನ್ನ ಓಪನ್ ಮಾಡ್ಬೇಕು ಅನ್ನೋದು ಅಲ್ಲಿರುವಂತ ಎಲ್ಲ ಗಂಡಸರು ಮತ್ತು ಕೆಲ ಕುಡುಕರ ಒತ್ತಾಯವಾಗಿತ್ತು. ಆದ್ರೆ ಆ ಬಾರಾಗೆ ವಿರೋಧವನ್ನು ವ್ಯಕ್ತಪಡಿಸಿದವರು ಆ ಊರಿನ ಮಹಿಳೆಯರು. ನಮ್ಮ ಊರಿನಲ್ಲಿ ಬಾರ್ ಬಂದ್ರೆ ಇಲ್ಲಿರುವಂತ ಎಲ್ಲ ಗಂಡಸರು ಇನ್ನು ಮದ್ಯವನ್ನು ಕುಡಿದು ಹಾಳಾಗ್ತಾರೆ ಅನ್ನೋ ಒಂದು ಆರೋಪವನ್ನು ಮಾಡಿ ಬಾರ್ ಬೇಡ ಅಂತ ಪ್ರತಿಭಟನೆ ಮಾಡಿದ್ರು. ಯಾವಾಗ ಮಹಿಳೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಆಗ ಪುರುಷರು ಸಹ ಅಂದ್ರೆ ಕುಡುಕರು ಪ್ರತ್ಯೇಕವಾಗಿ ಎಲ್ಲ ಕುಡುಕರು ಒಂದೆಡೆ ಸೇರಿ ಅವರು ನಮಗೆ ಬಾರ್ ಬೇಕು ಅಂತ ಪ್ರತಿಭಟನೆಯನ್ನ ಮಾಡಿದ್ರು. ಕೊನೆಗೂ ಕುಡುಕರ ಒತ್ತಾಯಕ್ಕೆ ಮಣಿದಂತ ಸರ್ಕಾರ ಆ ಊರಿನಲ್ಲಿ ಬಾರ್ ಅನ್ನು ಓಪನ್ ಮಾಡಿದೆ. ಇವತ್ತು ಬಾರ್ ಓಪನ್ ಮಾಡೋದಕ್ಕೆ ಪೊಲೀಸರ ಭದ್ರತೆಯನ್ನು ಸಹ ತೆಗೆದುಕೊಂಡಿದ್ದಂತ ಬಾರ್ ಮಾಲೀಕರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಸಹ ವಹಿಸಿದ್ರು. ಬಾರ್ ಓಪನ್ ಆಗ್ತಾ ಇದ್ದಂತೆ ಇತ್ತ ಆ ಊರಿನ ಗ್ರಾಮದ ಮಹಿಳೆಯರೆಲ್ಲರೂ ಸಹ ಮತ್ತೆ ಪ್ರತಿಭಟನೆಯನ್ನ ಮಾಡಿದ್ರು. ಈ ಕೂಡಲೇ ಬಾರ್ ಅನ್ನ ಮುಚ್ಚಬೇಕು, ಬಾರ್ ಮುಚ್ಚುವವರೆಗೂ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿ ಇದೀಗ ಬಾರ್ ಮುಂಭಾಗವೇ ಅವರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗೆ.